ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರಾಗಿದೆ ಅಂದ್ಕೊಳ್ತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಇವತ್ತು ನಮ್ಮ ಅಜ್ಜಿದು ತಿಥಿ ಇದೆ. ವರ್ಷ ಮಾಡ್ತೀವಿ, ನಿಮಗೆ ಗೊತ್ತಿರುತ್ತೆ. ಸೊ ಅದೇ ಥರ ಈ ವರ್ಷವೂ ಮಾಡ್ತಾಯಿದ್ದೀವಿ ಇವತ್ತು. ಆ್ಯಂಡ್ ನಂದು ಸ್ನಾನ ಆಯಿತು. ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋಗಿಲ್ಲ, ಇವತ್ತು ಲೀವ್ ಹಾಕ್ಬಿಟ್ಟಿದ್ದಾರೆ. ಅವ್ರದ್ದು ಕೂಡ ಎಲ್ಲ ಸ್ನಾನ ಆಯಿತು, ಎಲ್ಲರೂ ರೆಡಿ ಆಗಿದ್ದಾರೆ. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಇತ್ತು ಸಿಂಕಲ್ಲಿ, ಸೊ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಈಗ ಒರೆಸ್ತಾ ಇದ್ದೀನಿ. ನೋಡಿ, ಸ್ಟಿಕ್ ಕೂಡ ನನ್ನ ಕೈಯಲ್ಲೇ ಇದೆ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಬಂದು ಲೆಮನ್ ರೈಸ್ ಇಲ್ಲೇ ಮಾಡಿದ್ದೀನಿ. ನಮ್ಮ ಪುಟಾಣಿಗಳು ಹಸುವಿಗೆ ತಡೆಯಲ್ಲ, ಸೊ ಅದಕ್ಕೆ ಗೊಜ್ಜು ಮಾಡಿಟ್ಬಿಟ್ಟಿದ್ದೀನಿ. ಅನ್ನನೂ ಆಗಿದೆ. ಸೊ ಒರೆಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸೊ ಆ ಮನೇಲಿ ಹೋಗಿ ಹೆಲ್ಪ್ ಮಾಡಬೇಕು. ಅಮ್ಮ ಮತ್ತು ನನ್ನ ತಂಗಿ ಬಂದಿದ್ದಾರೆ. ಸೊ ಅಮ್ಮ ಅಲ್ಲಿ ತರಕಾರಿ ಎಲ್ಲ ಹಚ್ತಾ ಇದ್ದಾರೆ, ಅಡುಗೆಗಳೆಲ್ಲ ಅಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲೇ ಪೂಜೆ ಎಲ್ಲ ಮಾಡೋದು, ಫೋಟೋ ಎಲ್ಲ ಇಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆನಾ? ನನ್ನ ತಂಗಿ ಬಂದಳು. ಈಗ ಅವಳಿಗೆ ಕಾಫಿ ಮಾಡಿಕೊಡ್ಬೇಕು ನಾನು, ಸ್ಟ್ರಾಂಗ್ ಆಗಿ. ಕಾಫಿ ಅಲ್ಲ, ಟೀ. ಮಾರ್ನಿಂಗ್ ಟೀ ಕುಡಿದ್ರೆ ಅವಳಿಗೆ ಎನರ್ಜಿ ಬರುತ್ತೆ. ಸೊ ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ. ಪ್ರಾಣಿಗಳು ತಿಂತಾ ಇದ್ದಾರೆ. ಪೂಜೆ ಆಯಿತು ಫ್ರೆಂಡ್ಸ್. ಸೊ ಈಗ ಆ ಮನೆಗೆ ಹೋಗಿ ಸೊ ಅಲ್ಲೆಲ್ಲ ರೆಡಿ ಮಾಡಬೇಕು ಪೂಜೆಗೆ. ಸ್ವಲ್ಪ ಏನಾದರೂ ಕುಡಿದ್ಬಿಟ್ಟು, ಹಾಲು ಏನಾದರೂ ಕುಡಿದ್ಬಿಟ್ಟು ಟಿವಿ ಆಫ್ ಮಾಡಿಲ್ಲ. ಟಿವಿ ಆಫ್ ನಾನಿಲ್ಲಿ ಒಬ್ಬಟ್ಟಿಗೆ ಬೆಲ್ಲ ಪುಡಿ ಮಾಡಬೇಕು. ಸೊ ಅದಕ್ಕೆ ನ್ಯೂಸ್ ಪೇಪರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಚಾರುಗೆ ಹೇಳ್ಬಿಟ್ಟು ನ್ಯೂಸ್ ಪೇಪರ್ ತೊಗೊಂಡು ಬಾ ಅಂತೇಳಿ. ಸೊ ಇನ್ನೂ ತೊಗೊಂಡು ಬಂದಿಲ್ಲ. ಸ್ಫೂರ್ತಿ ವಿಡಿಯೋ ಮಾಡ್ತಾ ಇರೋದು, ಪೂಜೆ ಮಾಡ್ತಾ ಇರೋದು ಎಲ್ಲ. ಸೊ ಸ್ಫೂರ್ತಿ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಹೊರಗಡೆ ಡೈನಿಂಗ್ ಹಾಲಲ್ಲಿ ಒಂದು ಸ್ಟವ್ ಇಟ್ಟಿದ್ದೀವಿ. ಸೊ ಅಲ್ಲಿ ಬೇಳೆ ಎಲ್ಲ ಇಟ್ಟಿದ್ದಾರೆ, ಯಾಕಂದರೆ ತುಂಬ ಅಡುಗೆಗಳೆಲ್ಲ ಮಾಡಬೇಕಲ್ವ. ಸೊ ಅದಕ್ಕೆ ದೊಡ್ಡ ಸ್ಟವ್ ಇದ್ದರೆ ಈಸಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ಅಂಥೇಳಿ ಹೊರಗಡೆ ಒಂದು ಸಪ್ರೇಟಾಗಿ ಸ್ಟವ್ ಇಟ್ಬಿಟ್ಟು ಡೈನಿಂಗ್ ಹಾಲಲ್ಲಿ ಮಾಡ್ತಾಯಿದ್ದೀವಿ. ಸಾಂಬಾರು ಮತ್ತು ರೈಸ್,
ಮತ್ತು ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಆ್ಯಂಡ್ ಹೊರಗಡೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಪುಣ್ಯಾಹ ಮಾಡಿಬಿಟ್ಟು ಆಮೇಲೆ ಏನೇನು ಅಡುಗೆಗಳೆಲ್ಲ ಮಾಡಿರ್ತೀವಿ ಸೊ ಅದನ್ನೆಲ್ಲ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಹೊರಗಡೆ ಕೂಡ ಸೊ ಇಡಬೇಕು. ಅಂದರೆ ಅದು ಶಾಸ್ತ್ರ ಅಲ್ವಾ, ಕಾಗೆ ರೂಪದಲ್ಲಿ ಅವರು ಬರ್ತಾರೆ ತಿಂತಾರೆ ಅಂತ. ಸೊ ಅದಕ್ಕೆ. ಆ್ಯಂಡ್ ಇಲ್ಲಿ ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಅಡುಗೆ ಎಲ್ಲ ಮಾಡಿದ್ದು ಅಮ್ಮನೇ. ಸೊ ಅಮ್ಮನಿಗಿರೋ ಅಷ್ಟು ಪೇಷನ್ಸ್ ನಮಗಿಲ್ಲ ನಿಜವಾಗ್ಲೂ. ಕಲಿಯೋದು ತುಂಬ ಇದೆ. ಸೊ ಎಸ್, ನನ್ನ ತಂಗಿ ಹೆಲ್ಪ್ ಮಾಡ್ತಾಯಿದ್ದಾಳೆ ಅಮ್ಮಗೆ, ಅದು ಉಂಟೆ ಎಲ್ಲ ಮಾಡಿಕೊಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನಾವು ಹೊರಗಡೆ ಎಲ್ಲ ರೆಡಿ ಮಾಡಿದ್ವಿ, ಫೋಟೋ ಎಲ್ಲ ಇಟ್ಬಿಟ್ಟು. ಸೊ ಹಾಲಲ್ಲಿ ಫಸ್ಟು ಬ್ರಾಹ್ಮಣರಿಗೆ ಮಾಡಿರೋ ಅಡುಗೆ ಎಲ್ಲ ಬಡಿಸ್ಬೇಕು. ನಂತರ ಅವರೆಲ್ಲ ಊಟ ಮಾಡಿದ್ಮೇಲೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ನಾವು ಊಟ ಮಾಡಬೇಕು. ಸೊ ಆ್ಯಂಡ್ ಅಡುಗೆಗಳೆಲ್ಲ ಮಾಡಬೇಕಾದ್ರೂ ಅಷ್ಟೇ ಉಪವಾಸ ಇದು ನಿಷ್ಠೆಯಿಂದ ಮಾಡಬೇಕು. ಅಮ್ಮ ಮತ್ತು ಅಕ್ಕ ಅವರೆಲ್ಲ ಮಾಡಿದ್ದು ಅಡುಗೆ. ಆ್ಯಂಡ್ ಇಲ್ಲಿ ನಾವು ಮನೆ ಮೇಲೆ ಇಟ್ಟಿದ್ವಿ, ಸೊ ಬಂದು ತಿಂತಾ ಇದೆ. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಫೋಟೋಗೆಲ್ಲ. ಸೊ ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ನಂತರ ನಾವು ಕೂಡ ಪೂಜೆ ಮಾಡಿಬಿಟ್ಟು ಸೊ ಆಮೇಲೆ ಊಟ ಮಾಡಿದ್ವಿ. ಆ್ಯಂಡ್ ಕನ್ನು ವಿಕ್ಕಿ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅವರು ಪಂಚೆ ಉಟ್ಕೊಂಡು ಮೂರ್ನಾಮ ಹಾಕ್ಕೊಂಡು. ಕನ್ನು ಸ್ವಲ್ಪ ಹೊತ್ತು ಉಟ್ಕೊಂಡಿದ್ದ, ಆಮೇಲೆ ಬಿಚ್ಚಾಕ್ಬಿಟ್ಟ. ವಿಕ್ಕಿ ಲಾಸ್ಟ್ವರೆಗೂ ಪಂಚೆಯಲ್ಲೇ ಇದ್ದ. ಕನ್ನುಗೆ ಪಂಚೆ ಉಟ್ಕೊಳ್ಬೇಕು ಅಂತಂದರೆ ಆಗೋದೇ ಇಲ್ಲ. ವಿಕ್ಕಿ ಉಟ್ಕೊಂಡಿದ್ದ ಅಂಥೇಳಿ ಅವನು ಉಟ್ಕೊಂಡ. 1-2 ಅವರ್ ಇದ್ದ, ಆಮೇಲೆ ನನಗೆ ಚುಚ್ಚುತ್ತೆ ಅಂತೇಳಿ ತೆಗ್ದಾಕ್ಬಿಟ್ಟ. ಸೊ ನಾರ್ಮಲಾಗಿ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದಾನೆ. ಆ್ಯಂಡ್ ಇಲ್ಲಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನಮ್ಮ ಪುಟಾಣಿಗಳು. ಸೊ ಎಲ್ಲರೂ ಮತ್ತು ಸ್ವಲ್ಪ ಜನ ರಿಲೇಟಿವ್ಸ್ಗೂ ಹೇಳಿದ್ವಿ ನಾವು. ಸೊ ಅವರೆಲ್ಲ ಬಂದಿದ್ದರು ಆ್ಯಂಡ್ ಬಂದು ಊಟ ಮಾಡ್ತಾಯಿದ್ರು. ಆ್ಯಂಡ್ ಮತ್ತು ಸಂಜೆವರೆಗೂ ಬರ್ತಾಯಿದ್ರು. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ, ನನಗೂ ಟಯರ್ಡ್ ಆಗಿತ್ತು. ಸೊ ಎಸ್, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನಾವು ಫೈನಲಿ ಊಟ ಮಾಡ್ತಾಯಿದ್ವಿ. ಅಮ್ಮ ಮತ್ತು ನಾನು, ನನ್ನ ತಂಗಿ, ಅಕ್ಕ ಎಲ್ಲ. ಇಲ್ಲಿ ಚಾರುಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು. ಸೊ ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು. ಕಟ್ ಮಾಡಿಕೊಡ್ಬೇಕಾಗಿತ್ತು ಲೆಟರ್ಸು. ಸೊ ಅದನ್ನು ಕಟ್ ಮಾಡ್ತಾಯಿದ್ದೆ. ಇನ್ನು 1 ಅವರ್ ಬಿಟ್ಟು ಕ್ಲೀನ್ ಮಾಡಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಓಕೆನಾ? ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್.